ರಾಜ್ಯದಲ್ಲಿ ಇವತ್ತು ಕೆಪಿಎಸ್ಸಿ ಹಗರಣ ದೊಡ್ಡ ಮಟ್ಟದಲ್ಲಿ ಆಗಿದೆ. ಇವತ್ತು ಒಂದು ಜಾಬ್ಗೆ ಇವತ್ತು ಅದು ಕೂಡ ವೆಟನರಿ ಆಫೀಸರ್ಗೆ ಜಾಬ್ಗೆ 70 ರಿಂದ 80 ಲಕ್ಷ ಲಂಚವನ್ನ ಡೈರೆಕ್ಟ್ ಆಗಿ ಕೇಳ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಇವರು ಹಗರಣ ಮಾಡ್ತಾ ಇರಬಹುದು ಯೋಚನೆ ಮಾಡಿ. ಅದು ಕೂಡ ಒಬ್ಬ ಅಭ್ಯರ್ಥಿ ಫೋನ್ ಮಾಡಿದ್ರೆ 70 ಲಕ್ಷ ಆಗುತ್ತೆ, 80 ಲಕ್ಷ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಅಂತೇಳಿ ಘಂಟಾಘೋಷವಾಗಿ ಇವರು ಹೇಳ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಇವರು ಹಗರಣವನ್ನ ಮಾಡ್ತಾ ಇದ್ದಾರೆ. ಇದನ್ನ ವಿರೋಧಿಸಿ ಅದ್ರ ಜೊತೆಗೆ ಇವತ್ತು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ 10 ವರ್ಷಗಳ ಕಾಲ ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿ ಕಾರಣ ಆಗಿರುವಂತಹ ಈ ಏಜೆನ್ಸಿನ ರದ್ದುಗೊಳಿಸಬೇಕು. ಮತ್ತೆ ಕರ್ನಾಟಕದಲ್ಲಿ ಏನ್ CET ನಡೀತಾ ಇದೆ ಅದೇ ರೀತಿ ಇವತ್ತು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ನಮ್ಮ ಕರ್ನಾಟಕದಲ್ಲೇ ಎಕ್ಸಾಮ್ ನಡೆಸಲಿ, ನೀಟನ್ನ ರದ್ದುಗೊಳಿಸಿ ಅಂತ ಆಗ್ರಹಿಸಿ AIDSO ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದೀವಿ. ಸರ್ಕಾರ ಕೆಪಿಎಸ್ಸಿ ಹಗರಣವನ್ನ ಸೂಕ್ತವಾಗಿ ತನಿಖೆ ಮಾಡಬೇಕು, ಮತ್ತೆ ಆರೋಪಿಗಳಿಗೆ ಶಿಕ್ಷೆ ಕೊಡಬೇಕು, ಮತ್ತೆ ಒಂದು ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಯನ್ನ ಇವರು ಮಾಡಬೇಕು ಅಂತೇಳಿ AIDSO ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸುತ್ತೆ. ರಾಜ್ಯದವರೇ ಆಗಿರೋದ್ರಿಂದ ಅವರು ಮೊದಲಿಗೆ ಸರ್ ಈಗ ಒಂದು ಪಾರದರ್ಶಕವಾಗಿ ಎಕ್ಸಾಮಿನೇಷನ್ ಸಿಸ್ಟಮ್ ತರಬೇಕು ಅಂತ ಹೇಳಿದ್ರೆ ನಾವು ನಂಬೋದು ಸರ್ ಅದು ಪ್ರಜಾತಾಂತ್ರಿಕವಾಗಿರ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಶಿಕ್ಷಣ ತಜ್ಞರು ಇರಬೇಕು, ಎಕ್ಸ್ಪರ್ಟ್ಸ್ ಇರಬೇಕು, ಮತ್ತೆ ಸರ್ಕಾರನೇ ಮುಂದೆ ನಿಂತು ಪರೀಕ್ಷೆನ ಮಾಡಬೇಕು. ಯಾವುದೋ ಒಂದು ಅದು NTA ಅಂತ ಒಂದು ಏಜೆನ್ಸಿ ಕೊಡಬಾರ್ದು ಸರ್. ಇವಾಗ್ಲೂ ಕೂಡ ನೀವು ನಂದನ್ ನಿಲೇಕಣಿ ಅವ್ರನ್ನ ಇವತ್ತು ನೇಮಕ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾವು ಎಕ್ಸ್ಪರ್ಟ್ಗಳನ್ನ ನೇಮಕಾತಿ ಮಾಡಿ ಸರ್ಕಾರ ಕ್ರಮ ವಹಿಸಿ ಅಂತ ಹೇಳ್ತೀವಿ ಸರ್. ಇವತ್ತು ನೀವು ಗಮನಿಸಿ, ಒಂದು ಏಜೆನ್ಸಿ ಅಂತ ಹೇಳಿದ್ರೆ ಅದರಲ್ಲಿ ಎಕ್ಸ್ಪರ್ಟ್ಗಳಿರ್ಬೇಕು. ಈಗ ಕರ್ನಾಟಕದ ಒಬ್ರು ಮೆಂಬರ್ಸ್ ಇಲ್ಲ, ಸ್ಟೇಟ್ ರೆಪ್ರೆಸೆಂಟೇಟಿವ್ ಇಲ್ಲ, ಅಂತ NTA ಅಬಾಲಿಷ್ ಮಾಡಬೇಕು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ನಾವ್ ಹೇಳೋವಂಥದ್ದು KPSCನೇ ವಜಾಗೊಳಿಸ್ಬೇಕು ಸರ್. ವಜಾಗೊಳಿಸಿ ಒಂದು ಹೊಸ ಸಿಸ್ಟಮ್ ನ ತರಬೇಕು. ಈಗ ನಾವು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಿದ್ರೆ ಸರ್, CET ಎಲ್ಲಾ ಸರ್ಕಾರ ಇದ್ದಾಗ್ಲೂ CET ಇದೆ, ಅಂದ್ರೆ KA ಬೋರ್ಡ್ ಇದೆ. ಯಾವತ್ತೂ ಕೂಡ ಒಂದು ಕ್ವಶನ್ ಪೇಪರ್ ಕೂಡ ಲೀಕ್ ಆಗಿಲ್ಲ. ಯಾಕೆಂದ್ರೆ ಅಲ್ಲಿ ಟೀಚರ್ಸ್ ಇನ್ವಾಲ್ವ್ ಆಗ್ತಾರೆ, ಎಕ್ಸ್ಪರ್ಟ್ಸ್ ಇನ್ವಾಲ್ವ್ ಆಗ್ತಾರೆ. ಆ ರೀತಿಯಾದಂತ ಒಂದು ಸಂಸ್ಥೆನ ಮಾಡಬೇಕು, KPSCನ ವಜಾಗೊಳಿಸಬೇಕು ಅಂತ ಹೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ. KPSC ಹಗರಣವನ್ನು ತಡೆಗಟ್ಟಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಚೆಲ್ಲಾಟವಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. KPSC ಹಗರಣವನ್ನು ತಡೆಗಟ್ಟಿ NTA ರದ್ದಾಗಲು ಇನ್ನೆಷ್ಟು ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತಿರುವ ಸರ್ಕಾರ ಉತ್ತರ ಕೊಡಿ. KPSC ಹಗರಣ ತಡೆಗಟ್ಟಿ ನೀಟನ್ನು ರದ್ದುಗೊಳಿಸಿ NTA ರದ್ದುಗೊಳಿಸಿ ಕೈ ಬಿಡಿ NTA ರದ್ದಾಗಲಿ ನೀಟ್ ಪರೀಕ್ಷೆಯನ್ನು ತೆಗೆದು ಹಾಕಿ KPSC ಇಲ್ಲ, KPSC ಅಲ್ಲಿ ನಡೆದ ಭ್ರಷ್ಟಾಚಾರವನ್ನು ಒಪ್ಪೋದಿಲ್ಲ. ರದ್ದಾಗಲಿ ಜಿಂದಾಬಾದ್, AIDSO ಜಿಂದಾಬಾದ್. ನೀಟನ್ನು ಈ ಕೂಡಲೇ ಕೈ ಬಿಡಿ KPSC ಹಗರಣವನ್ನು ತಡೆಗಟ್ಟಿ ರದ್ದುಗೊಳಿಸಿ KPSC ಹಗರಣ ಕೈ ಬಿಡಿ ಕೊಡಿ. NTA ರದ್ದಾಗಲಿ ಈ ಕೂಡಲೇ ಭ್ರಷ್ಟ NTA ಸ್ಟಾಪ್ ಮಾಡಲು ಇನ್ನೆಷ್ಟು ಜೀವಗಳ ಬಲಿಬೇಕು? ಉತ್ತರ ಕೊಡಿ. NTA ರದ್ದಾಗಲಿ NTA ರದ್ದುಗೊಳಿಸಿ KPSCಯಲ್ಲಿ ನಡೆದಿರುವ ಹಗರಣವನ್ನು ಒಪ್ಪೋದಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಚೆಲ್ಲಾಟ ಆಡುತ್ತಿರುವ ಸರ್ಕಾರಗಳಿಗೆ ಧಿಕ್ಕಾರ. ನೆಟ್ ಪರೀಕ್ಷೆಯಲ್ಲೂ ಅವಾಂತರ ಮಾಡಿರುವ NTA ಬೆಂಚಿಗೆ ಹಾಕಿ KPSC ಹಗರಣಗಳಿಗೆ ಹೇಳಿ ಧಿಕ್ಕಾರ. ಶಿಕ್ಷಣ
ನಡೆಸೋ ಸಂದರ್ಭದಲ್ಲಿ ಇವತ್ತು ಒಂದು ಸೀಟ್ಗೆ 70-80 ಲಕ್ಷ ದುಡ್ಡು ತಗೊಂಡ್ಬಿಟ್ಟು ಒಂದು ಸೀಟ್ನ ಭ್ರಷ್ಟಾಚಾರ ನಡೆದಿದೆ. ಇದನ್ನ ಕಂಡೆಮ್ ಮಾಡಿ ಜೊತೆಗೆ ಇವತ್ತು ಇಡೀ ದೇಶ NTA ರದ್ದು ಆಗ್ಬೇಕು ಅನ್ನೋ ಒಂದು ಡಿಮ್ಯಾಂಡ್ ನ ತಗೊಂಡ್ಬಿಟ್ಟು ದೇಶವ್ಯಾಪಿ ಹೋರಾಟ ನಡೀತು. ಅದರಲ್ಲೂ ದೆಹಲಿಯ ಲಕ್ಷ ದುಡ್ಡು ಕೊಟ್ಟ ಸೀಟ್ಗಳನ್ನ ಹರಾಜು ಮಾಡಿದೆ ಸರ್ಕಾರ. ಇಲ್ಲಿ ಇವತ್ತು KPS ಅಲ್ಲಿ ನಡೆದಿರೋ ಫಸ್ಟ್ ಹಗರಣ ಇದಲ್ಲ, ಇದೇ ರೀತಿ ಸುಮಾರು ನಡೆದೋಗಿದೆ. ಇಲ್ಲಿ ಇವತ್ತು ಈ ರೀತಿ ಘಟನೆಗಳು ನಡೆದಾಗ ಸರ್ಕಾರ ಯಾವುದೇ ರೀತಿಗಳ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಎಲ್ಲಾ ಪಕ್ಷಗಳು ಇದ್ರ ಜೊತೆಗೆ ನೀವು ಮುಖ್ಯವಾಗಿ ಗಮನಿಸ್ತಾ ಇದ್ದೀರಾ, ಒಂದ್ ಕಡೆಗೆ ಇವತ್ತು ಶಾಲಾ ಶಿಕ್ಷಣ ಏನಿದೆ, ಕಳೆದ 10 ವರ್ಷಗಳಲ್ಲಿ ಭಾರತದಲ್ಲಿ 94,000 ಶಾಲೆಗಳನ್ನ ಮುಚ್ಚಾಕಿದೆ. ಅಧಿಕಾರಿಗಳನ್ನು ಹಿಡಿತೀರಾ, ಅವ್ರ ಬಗ್ಗೆ ಆಕ್ಷನ್ ತಗೋತೀನಿ ಅಂತೀರಾ. ಈಗ ಇನ್ವಾಲ್ವ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿದಾರಲ್ಲ, ಅವ್ರನ್ನೇನು ಮಾಡ್ತೀರಾ? 4 ವರ್ಷ ಡಿಬಾರ್ ಮಾಡಿ ಅಥವಾ ಒಂದು 5 ವರ್ಷ ಅವರನ್ನು ಡಿಬಾರ್ ಮಾಡಿ ಅವರಿಗೆ ಅನರ್ಹಗೊಳಿಸಿ. ಇಷ್ಟು ವರ್ಷಗಳು ಕೂಡ ಅವ್ರ ಪುನಃ ಅದು ಪರೀಕ್ಷೆ ಬರೋ ಹಾಗಿಲ್ಲ ಅಂತ ಆ ಥರ ಮಾಡ್ಕೊಂಬಿಡಿ. ಆ ಥರ ಆಯಿತು ಅಂತಂದಾಗ ಈ ರೀತಿಯ ಕ್ರಿಯೆಗಳಿಗೆ ಒಳಗಾಗ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲ ಆಗೋವಂಥ ಸಾಧ್ಯತೆಗಳು ಇರ್ತವೆ ಒಂದು. ಆಮೇಲೆ ಎರಡನೇದು, ಈ ಹಗರಣಗಳು ಆಯಿತು, ಯಾರನ್ನೋ ಹಿಡಿದು ಬಿಟ್ರಿ, ಆದರೆ ಅದನ್ನು ಎಷ್ಟು ವರ್ಷ ಹೋಗ್ತೀರಾ ನೀವು? ನಾನೇ ಒಂದು ಹೇಳ್ತೇನೆ, ನಾನು ಮೊನ್ನೆ ಒಂದು ಸಾಕ್ಷಿ ಕೊಟ್ಟು ಬಂದೆ, ಕರ್ನಾಟಕ ಯೂನಿವರ್ಸಿಟಿಗೆ ಒಂದು ಸಾಕ್ಷಿ ಕೊಟ್ಟು ಬಂದೆ. ಅದು ಯಾವ ಕೇಸು? 94ರ ಕೇಸು. 94ರಲ್ಲಿ ಯಾವುದೋ ಮೆಡಿಕಲ್ ವಿದ್ಯಾರ್ಥಿಗಳು ನಕಲಿ ಪದವಿಪತ್ರ ಕೊಡೋದ್ರ ಮೂಲಕವಾಗಿ ಡಾಕ್ಟರ್ ಆಗಿತ್ತು. ಆವಾಗ ನಾನು ಮುದ್ರಣದ ಅಧಿಕಾರಿ ಆಗಿದ್ದೆ, ಡೈರೆಕ್ಟರ್ ಆಗಿದ್ದೆ. ಹಾಗಾಗಿ ನನ್ನ ಕರೆಸಿ ಕೇಳಿದೆ. ನಾನು ನೋಡಿದೆ ಇದು ನಮ್ದಲ್ಲ ಅಂತ ಹೇಳಿದೆ. ಹಾಗಾದರೆ ಆ 94ರಿಂದ ಇಲ್ಲಿವರೆಗೆ 26ರವರೆಗೆ ಅವ್ರ ಆಯಸ್ಸೆ ಮುಗಿದೋಗಿದೆಯಲ್ಲ, ಅವ್ರ ಡಾಕ್ಟರ್ ಸರ್ವಿಸ್ ಪೂರ್ತಿ ಮುಗಿದೋಗಿದೆಯಲ್ಲ, ಅದೇನೋ ಆಗೋದು. ಮತ್ತು ಇಲ್ಲಿವರೆಗೆ ಯಾಕೆ ಹೇಳ್ಕೊಂಡು ಬಂದ್ರಿ? ಏನು ಸೀರಿಯಸ್ನೆಸ್ ಇದೆ ನಿಮಗೆ ಅಂತ? ಇಂಥ ಹಗರಣಗಳು ಬಂತು ಅಂತಂದಾಗ ಅದನ್ನು ಇಮ್ಮಿಡಿಯೇಟ್ ಅಟೆಂಡ್ ಮಾಡಿ. ಇಂಥವನ್ನ 5 ವರ್ಷದೊಳಗೋ ಇಷ್ಟರೊಳಗೆ ಆಗಬೇಕು ಅಂತ ಇಲ್ಲ. ಅವ್ರ ಆಯುಸ್ಫೂರ್ತಿ ಹೇಳ್ಕೊಂಡು ಹೋಗ್ಬಿಟ್ರಿ ಅಂತಂದರೆ ಅವ್ರೇನು ಅನುಭವಿಸ್ಬಿಡ್ತಾರೆ. ಇಲ್ಲ, ಎರಡನೇದು ಮತ್ತೊಂದು ಏನು ಅಂತಂದರೆ, ಆಯಿತು ನೀವು ಅಧಿಕಾರಿಗಳು ಹೇಳಿಬಿಟ್ರು, ಮುಂದೆ ಏನಾಯಿತು ಅನ್ನೋದ್ರ ಪರಿಣಾಮ ನಮಗೆ ಏನಾದ್ರು ಗೊತ್ತಾಯ್ತಾ? ಕಾರ್ ಇಟ್ಕೊಂಡಿದ್ದಾರೆ, 4 ಬಂಗ್ಲೆಗಳು ಮಾಡಿದ್ದಾರೆ, ಸೈಟ್ಗಳು ಮಾಡಿದ್ದಾರೆ, ಎಸ್ಟೇಟ್ಗಳು ಮಾಡ್ಕೊಂಡಿದ್ದಾರೆ, ಮಠಗಳು ಹಾಕ್ಕೊಂಡಿದ್ದಾರೆ. ಅವ್ರು ಯಾವುದು ಮಠಗಳು ಹಾಕ್ಕೊಂಡಿಲ್ಲ ಅಂಥದ್ದು ಬರಲಿ. ಹಾಗೆ ಬಂತು ಅಂತಂದಾಗ ಆಯಿತು, ಒಂದು ಕಡೆ ಹೇಳೋಣ ಪಾಪ ಹೆಂಡ್ರ ಮಕ್ಕಳು ಏನು ಮಾಡಿದ್ದಾರೆ ಅಂತ, ಅವ್ರು ಇದಕ್ಕಾಗಿ ಹೆಂಡ್ರ ಮಕ್ಕಳು ಏನು ಮಾಡಿದ್ದಾರೆ ಅಂತ. ಆದರೆ ಅವರು ಅನುಭವಿಸಿದಾರಲ್ವಾ? ಯಾವ ಥರದವರು ಹೆಂಡತಿಯವರು ಈ ಥರ ಮಾಡಬೇಡ ಅಂತ ಹೇಳಿದ್ರೆ, ಅಥವಾ ಅವ್ರ ಮಕ್ಕಳು ಈ ಥರ ಮಾಡಬೇಡ ಅಂತ ಹೇಳಿದ್ರೆ ಅವ್ರು ಆಗ್ತಿರ್ಲಿಲ್ಲಲ್ವಾ? ಇವನ್ನೆಲ್ಲ ಯೋಚನೆ ಮಾಡ್ತಾ ಹೋದು ಅಂತಾಗ ಇವು ಆ ಕಾಲಕ್ಕೆ ಮಾತ್ರ ಸೀಮಿತ ಆಗಿ ಆಮೇಲೆ ಮರೆತು ಬಿಡುತ್ತೆ. ಜನರದ್ದು ಈ ನೆನಪು ಅನ್ನೋದು ಇದೆಯಲ್ಲ, ಅದು ತೀರಾ ಕಡಿಮೆ ಕಾಲದಲ್ಲಿ ಇರ್ತಕ್ಕಂಥದ್ದು. ಇದು ಏನಾಯಿತು ಅನ್ನೋ ನಮ್ಗೆ ಗೊತ್ತೇ ಆಗೋಲ್ಲ ಮುಂದೆ. ಒಂದು ಕೆಲಸ ಮಾಡಿಯಪ್ಪ, ಈ ಹಗರಣಗಳದ್ದೆಲ್ಲ ಬೇರೆನೇ ಪಟ್ಟಿ ಮಾಡ್ಕೋತಾ ಬಂತು. ಹಗರಣಗಳದ ಪಟ್ಟಿ ಯಾವಾಗ ಆಯಿತು, ಏನಾಯಿತು, ಯಾವಾಗ ಮುಗೀತು, ಏನು ಶಿಕ್ಷೆ ಬಂತು, ಇದನ್ನು ಮಾಡ್ತಾ ಬಂತು ಅಂತಂದರೆ ಏನಾದರೂ ನಮಗೆ ಅಕೌಂಟ್ ಸಿಗುತ್ತೆ. ಇಲ್ಲ ಇದ್ರ ಆಗೋಲ್ಲ ಅಂತ ಇದರ ಬಗ್ಗೆ ಹೇಳ್ತಾ ಬಂತು ಅಂತಂದಾಗ ಮೊದಲು ಅವರನ್ನು ಅಮಾನತು ಮಾಡಿ, ಅವರ ಬ್ಯಾಂಕ್ಗಳನ್ನ ಇದನ್ನು ಸೀಸ್ ಮಾಡ್ತಾ ಬನ್ನಿ, ಎಲ್ಲೂ ಆಪರೇಟ್ ಆಗಬಾರ್ದು. ಒಂದು ವೇಳೆ ಅವ್ರೇನಾದರೂ ಅಪರಾಧಗಳನ್ನ ಕಂಡು ಬಂತು ಅಂತಂದರೆ ಅದನ್ನು ಒಳಗೆ ಹಾಕ್ಕೊಳ್ಳಿ, ಇಲ್ಲ ಅಂತ ಬಿಟ್ಕೊಡಿ. ಬದುಕಲಿಕ್ಕೆ ಅಂತ ತೊಂದರೆ ಇಲ್ಲ, ಇರ್ತಾರೆ. ಸೊ ಇದೆಲ್ಲ ಆಗಬೇಕು ಅಂತ ಅಂದ್ಕೊಂಡ್ರೆ, ಇಲ್ಲ ಅಂತಂದರೆ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ಇದಾಗುತ್ತೆ.